ಹಲೋ ಹಾಯ್ ನಮಸ್ಕಾರ. ಅಮೃತ ಅಡುಗೆ ರುಚಿ ಚಾನಲ್ಗೆ ಸ್ವಾಗತ. ಬರ್ರಿ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಜುನ್ಕದ ವಡೆ ಹೆಂಗೆ ಮಾಡೋದಂತ ನೋಡೋಣಂತ್ರಿ. ಮೊದಲಿಗೆ ನಾನು ಜುನ್ಕ ಮಾಡ್ಕೊಳಕ್ಕೆ ಹಸಿ ಖಾರ ರೆಡಿ ಮಾಡ್ಕೊಳಕತ್ತೀನಿ ರೀ. ಈಗ ನಾನಿಲ್ಲಿ ಜವಾರಿ ಹಸಿಮೆಣ್ಸಿನ್ಕಾಯಿ, ಒಂದೆರಡು ಬೆಳ್ಳುಳ್ಳಿ ಹೆಸಳು, ಸ್ವಲ್ಪ ಕೊತ್ತಂಬರಿ, ಜೀರಿಗೆ ಹಾಕೋಬೇಕ್ರಿ. ಸ್ವಲ್ಪ ಹಸಿ ಶುಂಠಿ ಮತ್ತು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ್ರಿ. ಉಪ್ಪು ಹಾಕ್ಕೊಂಡ್ರೆ ಲಘುನ ಸಣ್ಣ ಆಗುತ್ತೆ ರೀ. ಈಗ ನಾವು ಇದನ್ನ ಅರಿವು ಕಲ್ಲೊಳಗೆ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡ್ರಿ. ರೊಟ್ಟಿ ಜೋಡಿ, ಚಪಾತಿ ಜೋಡಿ, ಕಡಕ್ ರೊಟ್ಟಿ ಜೋಡಿ ಜುನ್ಕ ಅಂತೂ ಮಸ್ತ್ ರೆಸಿಪಿ ರೀ. ಅದು ಸೈಡ್ ಡಿಶ್. ಈಗ ನೋಡ್ರಿ ನಮ್ದು ಹಸಿ ಖಾರ ರೆಡಿ ಆತ್ರಿ. ಇದೊಂದು ಬಟ್ಟಲ್ನಾಗ ಎಲ್ಲಾರು ಹಸಿ ಖಾರ ತಗೊಂಬಿಡೋಣ್ರಿ. ಜುನ್ಕದ ವಡೆ ಮಾಡಕ್ಕೆ ನನಗಿಲ್ಲಿ ಏನೇನು ಬೇಕಪ್ಪ ಸಾಮಗ್ರಿಗಳು ಅಂತಂದ್ರೆ, ಸ್ವಲ್ಪ ಬೆಲ್ಲ ತೊಗೊಂಡೇನಿ, ಹೆರಿದಿದ್ದು ಕೊಬ್ಬರಿ ತೊಗೊಂಡೇನಿ, ಎಳ್ಳು ತೊಗೊಂಡೇನಿ, ಹಸಿ ಖಾರ ತೊಗೊಂಡೇನಿ, ಕಡಲೆ ಹಿಟ್ಟು, ಉಳ್ಳಾಗಡ್ಡಿ, ಟೊಮೆಟೊ, ಕರಿಬೇವು, ಕೊತ್ತಂಬರಿ ಮತ್ತು ರುಚಿಗೆ ಉಪ್ಪು. ನೀವು ಟೊಮೆಟೊನೂ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ವಲ್ಪ ಹುಣಸೆಹಣ್ಣು ಹುಳಿನೂ ಹಿಂಡ್ಕೊಬೋದು ರೀ. ಈಗ ನಾನು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ ರೀ. ಈಗ ಬಿಸಿ ಆಗೈತೆ ರೀ. ಸಾಸಿವೆ ಹಾಕ್ಕೊಂಡೇನಿ. ಎಲ್ಲ ಸಾಸಿವೆ ಚಟಪಟ ಅಂದ್ರೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ್ರಿ. ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ್ರಿ. ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳ್ಳುವಾಗನ ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಬಿಡೋಣ್ರಿ. ಎರಡು ಕೂಡ ಮೆತ್ತಗಾಗುವವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ರೀ. ಎಲ್ಲ ಕರೆಕ್ಟಾಗಿ ಹುರ್ಕೊಳ್ಳೋಣ್ರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈಗ ಹರ್ಕೊಂಡಿರೋಂಥ ಹಸಿ ಖಾರನ ಹಾಕ್ಕೊಳ್ಳೋಣ್ರಿ. ಇದನ್ನು ಎಲ್ಲ ಆಗಿ ಚೆಂದಾಗ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ್ರಿ. ಹಳ್ಳಿ ಕಡೆ ಈ ಥರ ಜುನ್ಕದ ವಡೆ ಎಲ್ಲರ ಟೂರ್ಗೆ ಹೋಗುವಾಗ ಮತ್ತು ಪಿಕ್ನಿಕ್ ಹೋಗುವಾಗ, ಡಬ್ಬಿ ಕಟ್ಕೊಂಡು ಹೋಗುವಾಗ ಇದೊಂದು ಡಿಶ್ ಅಂತ ಕಂಪಲ್ಸರಿ ಮಾಡ್ಕೊಂಡು ಮಕ್ಕೋತಾರೆ. ಇದಕ್ಕೆ ನಾವೀಗ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ್ರಿ. ಈಗೆಲ್ಲ ಫ್ರೈ ಆಗೈತೆ ರೀ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಮಗೆ ಎಷ್ಟು ಜುನ್ಕದ ವಡೆ ನೀವು ಎಷ್ಟು ಪ್ರಮಾಣ ತೊಗೊಂಡ್ರೆ ಅದ್ರ ಮೇಲೆ ನೀರು ಹಾಕ್ಕೋಬೇಕಾಗುತ್ತೆ. ಈಗ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ರೀ. ಇದು ನೀರು ಕುದಿಯಾಕತ್ತೈತೆ ರೀ. ಈಗ ನೀರು ಕುದಿಯುವಾಗನೇ ನಾವು ಗಂಟಾಗಲ್ದಂಗೆ ಜುನ್ಕದ ಹಿಟ್ಟು ಮೊದಲು ಸಾನ್ಗೆ ಹಾಕ್ಕೊಂಡು ಇಟ್ಕೊಂಡಿರ್ಬೇಕು. ಆಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಬಿಡದೆ ಕೈ ಆಡಿಸ್ಕೋಬೇಕು ರೀ. ಗಂಟಾಗಬಾರ್ದು ನೋಡಿರಿ. ಈ ಥರ ಕೈ ಆಡಿಸ್ಕೊಂಡ್ರೆ ಗಂಟಾಗಂಗಿಲ್ಲ. ಪೂರ್ತಿ ಹಿಟ್ಟೆಲ್ಲ ಇದು ಆಗೋವರೆಗೂ ನೋಡಿರಿ ಈ ಥರ ಹದಕ್ಕೆ ಬರಬೇಕು. ಈಗ ಗಂಟೆಲ್ಲ ಆಗೋಲ್ದಂಗೆ ಇದಾಗೈತೆ ರೀ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಇದನ್ನೊಂದು 5 ನಿಮಿಷ ನಾವು ಈಗ ಕುದ್ದಿರ್ತೈತಿ. ಆದರೂ ಸ್ವಲ್ಪ ನಾವೀಗ ಮುಚ್ಚಿಟ್ಕೊಂಡು ಅಂದ್ರೆ ಪೂರ್ತಿ ಹಿಟ್ಟು ಕುದಿತೈತೆ ರೀ. ನೋಡಿ ಈಗ ನಮ್ಮದು ಹಿಟ್ಟು ಸರಿಯಾಗಿ ಕರೆಕ್ಟ್ ವಡೆ ಮಾಡುವಷ್ಟು ಇದು ಅದಕ್ಕೆ ಕುದ್ದೈತೆ ರೀ. ಈಗ ನಾನು ತಾಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಎಲ್ಲ ತಾಟು ತುಂಬ ಸವರ್ಕೋತೀನಿ ರೀ. ನಾವು ಇದು ವಡೆ ಹಾಕಿ ತಟ್ಟಿದ್ವಿ ಅಂದರೆ ಕಟ್ ಮಾಡೋಕ್ಕೂ ಈಸಿಯಾಗಿ ಮೇಲೆ ಬರ್ತಾವೆ ರೀ ಕಟ್ ಮಾಡ್ಕೊಂಡು. ಈಗ ನಾವು ಕುದ್ದಂಥ ಹಿಟ್ಟನ್ನು ಈ ತಾಟಿಗೆ ಹಾಕಿ ಈ ಥರ ಎಲ್ಲ ತಾಟು ತುಂಬ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ರೀ. ನೋಡಿರಿ ಎಷ್ಟು ಕರೆಕ್ಟಾಗಿ ಬಂದೈತಿ. ಈ ಥರ ಎಲ್ಲ ಪೂರ್ತಿಯಾಗಿ ಇದು ಮಾಡ್ಕೊಂಡ್ಮೇಲೆ ಹುರಿದಿಟ್ಕೊಂಡಿಂಥ ಎಳ್ಳೇನು ತೊಗೊಂಡಿದ್ನಲ್ಲ ರೀ, ಅದನ್ನು ಈ ಥರ ಎಲ್ಲ ಕಡೆ ಹಾಕ್ಕೊಳ್ತೀನಿ ರೀ. ಆಮೇಲೆ ಹೆರ್ಚಿಟ್ಕೊಂಡಂಥ ಒಣ ಕೊಬ್ಬರಿನೂ ಈ ಥರ ಮೇಲೆ ಎಲ್ಲ ಹಾಕ್ಕೊಳ್ಳೋಣ್ರಿ. ಸ್ವಲ್ಪ ಸಣ್ಣದಾಗಿ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಆ ಕೊತ್ತಂಬರಿನೂ ಈ ಥರನೇ ಎಲ್ಲ ಕಡೆ ಹಾಕ್ಕೊಳ್ಳೋಣ್ರಿ. ನೋಡಿರಿ ಎಷ್ಟು ಚಂದ ಕಾಣಕತ್ತಾವೆ ಜುನ್ಕದ ವಡೆ. ಎಲ್ಲರೂ ಇಷ್ಟಪಟ್ಟು ತಿನ್ನೋ ಒಂದು ರೆಸಿಪಿ. ಕಟಕ್ ರೊಟ್ಟಿ ಜೋಡಿ, ಚಪಾತಿ ಜೋಡಿ ಮಸ್ತ್ ಕಾಂಬಿನೇಷನ್ ರೀ. ನೋಡಿರಿ ಈ ಥರ ರೆಡಿ ಆತ್ರೀಗ. ಸ್ವಲ್ಪ ಆರಕ್ಕೆ ಬಿಟ್ಟು ಆಮೇಲೆ ಈ ಥರ ಚಾಕುವಿಂದ ನಿಮಗೆ ಯಾವ್ಯಾವ ಸೈಜ್ ಬೇಕು ಆ ಥರ ಕಟ್ ಮಾಡ್ಕೋಬೇಕ್ರಿ. ನೋಡಿರಿ ಎಷ್ಟು ಕರೆಕ್ಟಾಗಿ ಕಟ್ ಆಗತ್ತವು. ಈಗ
ಈ ಥರ ಕಟ್ ಆದ್ವಂದ್ರೆ ಚೌಕಾಗಿ ನಮ್ಗೆ ಜುಣ್ಕದ ವಡೆ ರೆಡಿ ಆಗ್ತಾವ್ರಿ. ನನ್ನ ವಿಡಿಯೋ ಮತ್ತು ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ನೋಡ್ರಿ ಈಗ ಜುಣ್ಕದ ವಡೆ ರೆಡಿ ಆದವು ರೀ. ನೋಡ್ರಿ ಎಷ್ಟು ಮಸ್ತ್ ಬಂದಾವು. ಈಸಿಯಾಗಿ ಮಾಡ್ಬೋದ್ರಿ ಈ ಥರ. ಎಲ್ಲ ಒಂದು ಪ್ಲೇಟಿಗೆ ನಾವು ಜುಣ್ಕದ ವಡೆನ ತಗೊಂಡು ಅಡ್ಗೆ ಹೆಂಗೆ ಮಾಡೋದು, ಅಡ್ಗೆ ಹೆಂಗೆ ಕಲಿಯೋದು ಅಂತ ಏನು ಟಫ್ ಅನ್ನೋದು ಏನಿಲ್ಲ ರೀ. ಅಡ್ಗೆ ಒಳಗೆ ಮಾಡಿದ್ರೆ ಅಡ್ಗೆ ಕಲಿಯೋದು ಎಲ್ಲರಿಗೂ ಬಂದೇ ಬರುತ್ತೆ. ಮನಸ್ಸಿರ್ಬೇಕಷ್ಟೇ ಅಡ್ಗೆ ಮಾಡೋಕ್ಕೆ. ನಾನು ಮಾಡೋ ರೆಸಿಪಿ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್, ಶೇರ್ ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ನನಗೆ ಹೇಳಿ ಫ್ರೆಂಡ್ಸ್. ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.